ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಒಂದು ಅದ್ಭುತವಾದ ರೆಸಿಪಿ ತಂದಿದ್ದೀನಿ. ಕೊಕೊನಟ್ ಮ್ಯಾಂಗೋ ಬರ್ಫಿ, ಲಡ್ಡು. ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಟೇಸ್ಟಿ ಹೆಲ್ದಿಯಾಗಿರೋ, ಮಕ್ಕಳಿಗೂ ಕೂಡ ಇಷ್ಟ ಆಗುವಂಥ ಈ ಲಡ್ಡು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ತೆಂಗಿನಕಾಯಿ ಹೊಡ್ಕೊಳ್ಳೋಣ ಫಸ್ಟ್. ನೋಡಿ, ತೆಂಗಿನಕಾಯಿ ಹೊಡ್ಕೊಂಡಿದ್ದೀನಿ. ಇದನ್ನು ಬಿಡಿಸಿ ನಾವು ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಬಿಡಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಸಿಪ್ಪೆ ಅನಿಸಿದ್ರೆ ಈ ಸಿಪ್ಪೆ ತಗೋಬೋದು. ವೈಟ್ ಕಾಣಬೇಕು ಅಂತಂದರೆ, ಬೇಡ ಅನಿಸಿದ್ರೆ ಹೀಗೆ ಹಾಕ್ಕೊಳ್ಳಿ. ನಾನು ಹೀಗೆ ಹಾಕೋತಾ ಇದ್ದೀನಿ. ವೈಟ್ಗೆ ಕಾಣುತ್ತೆ ಅಂತ, ಕಪ್ಪೇನು ಕಾಣಲ್ಲ. ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ. ನೀರು ಹಾಕ್ದಂಗೆ ಈ ಥರ ರುಬ್ಕೊಳ್ಳಿ. ಈಗ ಇದನ್ನು ರೆಡಿ ಮಾಡ್ಕೊಂಡು ನೋಡಿ, ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತುರಿ, ಅದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿರೋ ಅಂಥ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಇಲ್ಲಿಗೆ ಹಾಕ್ಕೊಳ್ಳೋಣ ತುಪ್ಪದ ಜೊತೆ. ಈಗ ಇದನ್ನು ಕೈ ಬಿಡ್ದಾಗೆ, ತಳ ಹಿಡಿಬಾರ್ದು, ಆ ಥರ ಕೈ ಆಡಿಸ್ಕೊಳ್ಳೋಣ. ಇದಕ್ಕೆ ನಿಮ್ಗೆ ಸಕ್ಕರೆ ಬೇಡ ಅನಿಸಿದ್ರೆ ಬೆಲ್ಲನೂ ಹಾಕೋಬೋದು. ಅದರ ರುಚಿಲಿ ಏನು ವ್ಯತ್ಯಾಸ ಆಗಲ್ಲ. ಡಯಟ್ ಮಾಡೋರು, ಆರೋಗ್ಯದ ಕಡೆ ಗಮನ ಕೊಡೋರು ಬೇಡ ಅನಿಸಿದ್ರೆ ನಿಮಗೆ ಸಕ್ಕರೆ ಬದಲು ಬೆಲ್ಲ ಹಾಕೋಬೋದು, ಆಪ್ಷನಲ್ ಅದು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಎಷ್ಟು, ನಾನು ಒಂದು ತೆಂಗಿನಕಾಯಿಗೆ ಒಂದು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಬೇಡ ಅಂದರೆ ಆಪ್ಷನಲ್ ಬೆಲ್ಲ ಹಾಕ್ಕೊಳ್ಳಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅದು ಸ್ವಲ್ಪ ಫ್ರೈ ಆಗೋ ತನಕ, ತೆಂಗಿನಕಾಯಿ ಸಕ್ಕರೆ ಮಿಕ್ಸ್ ಆಗೋ ತನಕ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡು ಬರೋಣ. ನಾನು 2 ಮ್ಯಾಂಗೋ ತೊಗೊಂಡಿದ್ದೀನಿ. ನೀವು ಯಾವ ಮ್ಯಾಂಗೋ ತೊಗೋತೀರಾ ಅದು ನೋಡ್ಕೊಂಡು ತೊಗೊಳ್ಳಿ. ಸಕ್ಕರೆ ಹಾಕ್ಕೊಳ್ಳಿ, ಯಾಕೆಂದರೆ ಇದು ತುಂಬ ಸ್ವೀಟ್ ಇದೆ, ಅದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಮ್ಯಾಂಗೋ ಪ್ಯೂರಿ ಮಾಡ್ಕೊಳ್ಳೋಣ. ಮ್ಯಾಂಗೋ ಪ್ಯೂರಿ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ದಂಗೆ ಪ್ಯೂರಿ ಮಾಡ್ಕೊಂಡು ಬರೋಣ. ಈಗ ಪಲ್ಪ್ ತಗೊಳ್ಳೋಣ. ಈ ಥರ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಪ್ಯೂರಿ ಮಾಡ್ಕೊಳ್ಳೋದಕ್ಕೆ. ಮಾವಿನ ಸೀಸನ್ ಮುಗಿಯೋಷ್ಟರೊಳಗಡೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಒಂದೇ ಥರ ಲಡ್ಡು ತಿಂದು ಬೇಜಾರಾಗಿರುತ್ತಲ್ವ, ಮ್ಯಾಂಗೋ ಲಡ್ಡು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹೆಲ್ದಿ, ಟೇಸ್ಟಿ ಮಕ್ಕಳಿಗೆ ಹೈಜಿನಿಕ್ಕಾಗಿ ಕೊಡಬೇಕು ಏನಾದರೂ ಅನಿಸಿದ್ರೆ ಈ ರೆಸಿಪಿ ಟ್ರೈ ಮಾಡಿ. ನೋಡಿ, ಎಲ್ಲ ಮ್ಯಾಂಗೋನು ಈ ಥರ ತಗೊಳ್ಳೋಣ. ಪಲ್ಪ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಮ್ಯಾಂಗೋ ಪ್ಯೂರಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ 2 ಏಲಕ್ಕಿ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ, ನೀರು ಹಾಕ್ಕೊಳ್ದಂಗೆ. ಈ ಪ್ಯೂರಿ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಪ್ರೊಸೆಸಿಂಗ್ ನೋಡೋಣ ಬನ್ನಿ. ನೋಡಿ, ಪ್ಯೂರಿ ರೆಡಿ. ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಬಂದಿರೋದಕ್ಕೆ ಘಮ ಘಮ ಅಂತ ಇದೆ. ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿದೆ, ಅದಕ್ಕೆ ನಾನು ಸಕ್ಕರೆ ನೋಡ್ಕೊಂಡು ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ಮ್ಯಾಂಗೋ ತೊಗೋತೀರೋ ಅದ್ರ ಮೇಲೆ ಸಕ್ಕರೆ ಡಿಪೆಂಡ್ ಆಗುತ್ತೆ. ಬನ್ನಿ ಈಗ ಶುರು ಮಾಡೋಣ. ನೋಡಿ, ಒಂದು ಅರ್ಧ ಲೋಟ ಕೆನೆ ಬರಿತ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 10 ರೂಪಾಯಿ ಪ್ಯಾಕೆಟ್ 2 ಮಿಲ್ಕ್ ಪೌಡ್ರ್ ತೊಗೋತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಲ್ಕ್ ಪೌಡ್ರ್ ಹಾಕೊಂಡು ಅಷ್ಟೋ ತನಕ ಇದು ನೋಡ್ಕೊಬಿಡೋಣ, ಕೈ ಆಡಿಸ್ಕೊಳ್ಳೋಣ, ಇಲ್ಲಾಂದರೆ ತಳೆ ಹಿಡಿಯುತ್ತೆ. ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ. ನೋಡಿ, ಗಂಟಾಗುತ್ತೆ, ಅದಕ್ಕೆ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಈಗ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದರೊಳಗಡೆ ನೋಡಿ ಎಲ್ಲ ತಳ ಬಿಡ್ತಾ ಬರ್ತಾ ಇದೆ. ಇನ್ನೊಂದು 5 ನಿಮಿಷ ಆದರೆ ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಮನೇಲೇ ಇರೋ ಕೆಲವು ಪದಾರ್ಥಗಳು ಬಳಸಿ ಈ ಲಡ್ಡು ರೆಡಿ ಮಾಡಿದ್ದೀವಿ. 4-5 ಪದಾರ್ಥಗಳು. ನೀವು ಒಮ್ಮೆ ಟ್ರೈ ಮಾಡಿ. ಹೆಲ್ದಿ ಆ್ಯಂಡ್ ಟೇಸ್ಟಿ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ನೋಡಿ, ಕಲರ್ಫುಲ್ಲಾಗಿ ಸೂಪರಾಗಿ ಬಂದಿದೆ. ಪರಿಮಳ ಘಮ ಘಮ ಅಂತ ಇದೆ, ಅಷ್ಟು ಅದ್ಭುತವಾಗಿದೆ. ಏಲಕ್ಕಿ ತುಪ್ಪದ ಘಮ, ಮ್ಯಾಂಗೋ ರುಚಿ ಸಖತ್ತಾಗಿರುತ್ತೆ. ನಿಮ್ಮ ಮಕ್ಕಳು ನೀವು ವಿಭಿನ್ನವಾಗಿ ಏನಾದ್ರು ಮಾಡಿಕೊಡ್ಬೇಕು ಅಂದಾಗ ಇದನ್ನು ಟ್ರೈ ಮಾಡಿ. ನೋಡಿ, ಈಗ ಆಗಿದೆ. ಸ್ವಲ್ಪ ಹಾರಕ್ಕೆ ಬಿಟ್ಟು ನೋಡಿ, ತಳ ಬಿಟ್ಕೊ ಬರ್ತಾ ಇದೆ.
ಈ ಥರ ತಳ ಬಿಟ್ಕೊಂಡು ಬಂದರೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ಆಮೇಲೆ ಉಂಡೆ ಕಟ್ಕೊಳ್ಳೋಣ. ಆರಿದೆ, ಇಷ್ಟ ಆದರೆ ಸಾಕು. ಉಂಡೆ ಕಟ್ಟ ಇದರಲ್ಲಿದೆ. ಈಗ ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ಈ ಥರ ಉಂಡೆ ಕಟ್ಕೊಳ್ಳೋಣ. ಬನ್ನಿ, ಕೈಗೆ ತುಪ್ಪ ಸವರ್ಕೊಳ್ಳೋಣ ಫಸ್ಟು. ನೋಡಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ಈ ಥರ ಮಾಡಿದ್ರೆ ಅದ್ಭುತವಾಗಿ ಬರುತ್ತೆ. ನಿಮಗೆ ಮೇಲೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಪಿಸ್ತಾ, ಬಾದಾಮ್, ಗೋಡಂಬಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಎಷ್ಟು ಕಲರ್ಫುಲ್ ಆಗಿದೆ, ಅದ್ಭುತವಾಗಿ ಬಂದಿದೆ. ಲಡ್ಡು ಅಂತೂ ಸೂಪರ್ ಟೇಸ್ಟ್, ಪರಿಮಳ ಅಂತೂ ಘಮ ಘಮ ಅಂತ ಇದೆ, ಅಷ್ಟು ಅದ್ಭುತವಾಗಿದೆ. ಮ್ಯಾಂಗೋ ಸೀಸನ್ ಮುಗಿಯೋಷ್ಟರೊಳಗಡೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ದೊಡ್ಡವರಿಂದ ಚಿಕ್ಕವರವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ನೋಡಿ, ಅದ್ಭುತವಾದ ಲಡ್ಡು ರೆಡಿ. ಮ್ಯಾಂಗೋ ಬರ್ಫಿ ರೆಡಿ, ಮ್ಯಾಂಗೋ ಕೊಕೊನಟ್ ಲಡ್ಡು ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನಿಮ್ಗೆ ಏನು ಬೇಕೋ, ಗೋಡಂಬಿ, ಬಾದಾಮಿ, ಪಿಸ್ತಾ ಯಾವ್ದು ಬೇಕು ಅನಿಸುತ್ತೆ ಅದನ್ನು ನೀವು ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ಳಿ. ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ನೀವು ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅಂತ ಏನಿಲ್ಲ, ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ಈ ಕೊಕೊನಟ್ ಮ್ಯಾಂಗೋ ಲಡ್ಡು ನಿಮ್ಗೆ ಇಷ್ಟ ಆಯಿತು ಅಂದರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಾಫ್ಟ್ ಆಗಿದೆ, ಅದ್ಭುತವಾಗಿದೆ. ನೋಡಿ, ಎಷ್ಟು ಗಮನಿಸ್ತಾ ಇದ್ದೀರಲ್ವಾ, ಅಷ್ಟು ಸಾಫ್ಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ